ಎಲ್ಲರಿಗೂ ನಮಸ್ಕಾರ. ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರವರ ಪುಣ್ಯ ಪಾವನ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಈ ಸಮಾರಂಭ ಧರ್ಮಸಭೆ ನಮಗೆಲ್ಲ ಬಹಳ ಮಹತ್ವವನ್ನು ತಂದುಕೊಟ್ಟಿದೆ. ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ಎಲ್ಲ, ಅದರಲ್ಲೂ ಸಮ್ಮುಖದಲ್ಲಿ ನಡೀತಕ್ಕಂತಹ ಪರಮ ಪೂಜ್ಯರಿಗೂ, ನೇತೃತ್ವವನ್ನು ವಹಿಸಿರ್ತಕ್ಕಂಥ ಅವಧೂತ ಗುರುರಾಜ ಕವಿಗುರುರಾಜ ಗುರೂಜಿಯವರಿಗೂ, ಈ ಧರ್ಮಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥ ಸಿ.ವಿ. ಪಾಟೀಲ್ ಅವರಿಗೂ, ಹಾಗೆಯೇ ಉದ್ಘಾಟನೆಯನ್ನು ನೆರವೇರಿಸತಕ್ಕಂಥ ಹರೀಶ್ ಸರ್ ಅವರಿಗೂ, ಮತ್ತು ಜ್ಞಾನ ರತ್ನ ಪ್ರಶಸ್ತಿಯನ್ನು ಪಡ್ತಕ್ಕಂಥ U.M. ಜ್ಞಾನೇಶ್ವರ ಅವರಿಗೂ, ಹಾಗೂ ಹಮ್ಮ ನಾಗಾರ್ಜುನ ಅವರಿಗೂ, ಮುಂದೆಲ್ಲ ಕುಳಿತಿರ್ತಕ್ಕಂಥ ಎಲ್ಲ ಶಾಖೆಯ ಎಲ್ಲ ಕವಿ ಗುರುರಾಜ ಗುರೂಜಿಯವರ ಅಭಿಮಾನಿ ವರ್ಗದವರಿಗೂ ನನ್ನ ಶರಣಾರ್ಥಿಗಳು. ಪ್ರಥಮದಲ್ಲಿ ಈಗಾಗಲೇ ಅವಧೂತ ಎನ್ನುವಂತಹ ಒಂದು ಪರಂಪರೆಗೆ ಮತ್ತೊಂದು ಹೊಸ ಬೆಳಕು ಈ ಭೂಮಿಗೆ ಬಂದಂತೆ ಆಗಿದೆ, ಅವತರಿಸಿದೆ ಎನ್ನುವಂತಹ ಮಾತುಗಳನ್ನು ನಾವು ಕೇಳಲ್ಪಟ್ವಿ. ನಾನು ಈ ಹಿಂದೆ 4 ವರ್ಷಗಳ ಹಿಂದೆ ಇದೇ ಕಾರ್ಯಕ್ರಮಕ್ಕೆ ನಾನು ಆಗಮಿಸಿದ್ದೆ. ಆ ಸಂದರ್ಭದಲ್ಲಿಯೂ ಕೂಡ ಈ ಕವಿಗುರುರಾಜ ಅವರ ವಾಸ್ತವ ಚಿತ್ರಣ, ಅವರ ಒಂದು ಪವಾಡ ಶಕ್ತಿಯನ್ನು ನಾವು ಗಮನಿಸಿದ್ವಿ. ಈ 4 ವರ್ಷಗಳ ತರುವಾಯದಲ್ಲಿ ಮತ್ತೆ ನಾನು ನೋಡ್ತಾ ಇದ್ದೀನಿ, ಅದು ನೂರ್ಮಡಿಗೊಳ್ತಾ ಇದೆ ಅವರ ಶಕ್ತಿ ಎನ್ನುವಂಥದ್ದು. ಪರಮ ಪೂಜ್ಯರು ಒಂದು ಆದರ್ಶವನ್ನು ಇಟ್ಟುಕೊಂಡು ಬೆಳೀತಾ ಇದ್ದಾರೆ. ಈ ಹಿಂದೆ ಅವರು ಉಜ್ಜಯಿನಿ ಸದ್ಧರ್ಮ ಸಿಂಹಾಸನದ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಇವತ್ತು ಅವರ ನೇತೃತ್ವದಲ್ಲಿ, ಅಂದರೆ ಅವರ ಒಂದು ಐಕಾನಿಕ್ ಒಂದು ವ್ಯವಸ್ಥೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಎನ್ನುವಂಥದ್ದು ಕೂಡ ಸಂತೋಷದ ಸಂಗತಿ. ಅವರು ನಮ್ಮ ವಂಶದ ಮೂಲ ಪುರುಷರು ಕೂಡ. ನಾವು ಅವರ ಮರಿಮೊಮ್ಮಗ ಅಂತ ಹೇಳ್ತಾ, ಮತ್ತು ಆ ಪರಮ ಪೂಜ್ಯರ ಆ ಪುಣ್ಯಾತ್ಮರ ಒಂದು ಸೇವೆಯನ್ನು ಇವತ್ತು ನಾನು ಕೊಡೋದಕ್ಕೆ ಬಂದಿದ್ದೀನಿ. 8ನೇ ವರ್ಷದಲ್ಲಿ ಶಿವದೀಕ್ಷೆಯನ್ನು ಪಡ್ತಕ್ಕಂಥ ವೇದಮೂರ್ತಿ ಚನ್ನಬಸಯ್ಯ ಹಾಗೂ ಗುರುಸಿದ್ದಮ್ಮ ಅವರ ಪುತ್ರರಾಗಿ ಬಂಗಾರಕನಹಳ್ಳಿ ಹಿರೇಮಠದ ಸಂಸ್ಥಾನದಲ್ಲಿ ಅವರು ಜನಿಸಿ 8ನೇ ವರ್ಷದಲ್ಲಿ ಶಿವದೀಕ್ಷೆಯನ್ನು ಪಡೆದು 16 ವರ್ಷದಲ್ಲಿ ಸಿಂಹಾಸನಕ್ಕೆ ಬಂದು 1936ರಲ್ಲಿ ಲಿಂಗೈಕ್ಯರಾದಂತಹ ನಮ್ಮ ಈ ಸಿದ್ಧಲಿಂಗ ಶಿವಾಚಾರ್ಯರ ಹೆಸರಿನಲ್ಲಿ ಇಂತಹದ್ದೊಂದು ದೊಡ್ಡ ಸಂಸ್ಥೆ ಬೆಳೀತಾ ಇರುವಂಥದ್ದು ನನಗೆ ಅತ್ಯಂತ ಹೆಮ್ಮೆಯನ್ನು ತಂದಿದೆ. ಅದಕ್ಕಾಗಿ ಈ ಮಹಾತಪಸ್ವಿ ಫೌಂಡೇಶನ್ ಅವರಿಗೆ, ಈ ಮಹಾತಪಸ್ವಿ ಮಹಾಸಂಸ್ಥಾನಕ್ಕೆ ಎರಡಕ್ಕೂ ನಾನು ಚಿರಋಣಿಯಾಗಿ ಅವರಿಗೆ ಮತ್ತೊಮ್ಮೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಇಂತಹ ಒಂದು ಕ್ಷೋಭಮಯವಾದಂತಹ ಧರ್ಮ ಸಭೆಗಳನ್ನು ಕರೆಯುವಂಥದ್ದು, ಆಯೋಜಿಸುವಂಥದ್ದು ಅದೆಷ್ಟು ಕಠಿಣವಾದಂತಹ ಕೆಲಸ ಎನ್ನುವಂಥದ್ದು ನಮಗೆ ಗೊತ್ತಿದೆ. ಇಂತಹ ಸಂದರ್ಭದಲ್ಲಿ ಇಷ್ಟೊಂದು ಶಿಸ್ತುಬದ್ಧವಾದಂತಹ, ಇಷ್ಟೊಂದು ಶ್ರಮ ಸಾಧ್ಯತೆಯಿಂದ ಕೂಡಿರ್ತಕ್ಕಂಥ ಈ ಒಂದು ಸಮಾರಂಭವನ್ನು ಸಂಘಟಿಸುವಂಥದ್ದು ಕೇವಲ ಹುಡುಗಾಟದ ಸಂಗತಿಯಲ್ಲ, ಇದಕ್ಕೂ ಕೂಡ ಒಂದು ದೈವಿಕ ಪ್ರೇರಣೆ ಇದೆ. ಮಹಾನ್ ಸನ್ನಿಧಿಯವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದಗಳಿದ್ದಾವೆ. ಈ ಕಾರಣಕ್ಕಾಗಿ ಇಂಥದ್ದೊಂದು ಧರ್ಮ ಸಮ್ಮೇಳನ ಇವತ್ತು ನಡೀತಾ ಇದೆ. ಇವತ್ತು ನಾವು ಧರ್ಮಸಭೆ ಮತ್ತು ಧರ್ಮ ಸಮಾರಂಭಗಳು ಅಂತಂದರೆ ಯಾವ ಹಂತಕ್ಕೆ ಹೋಗಿದೆ ಎನ್ನುವಂಥದ್ದು ನಮಗೆ ಗೊತ್ತಿದೆ. ಅದೆಷ್ಟು ದೊಡ್ಡ ಪ್ರಮಾಣದಲ್ಲಿ ಬದಲಾಗ್ತಾ ಇದೆ. ಧರ್ಮದ ವಿದ್ಯಮಾನಗಳು, ಧರ್ಮದ ವ್ಯಾಖ್ಯಾನ ಬದಲಾದಂಥ ಸಂದರ್ಭದಲ್ಲಿ ಇಂಥದ್ದೊಂದು ಧರ್ಮಸಭೆಯನ್ನು ಆಯೋಜಿಸ್ತಕ್ಕಂಥದ್ದು ಖಂಡಿತವಾಗಿಯೂ ಕೂಡ ಅವರಿಗೆ ಅಭಿನಂದನೆಗಳನ್ನು ಮಾತ್ರವಲ್ಲ, ಅಭಿವಂದನೆಗಳನ್ನು ಸಲ್ಲಿಸುವಂಥದ್ದು. ಇಷ್ಟು ಹೇಳ್ತಾ ಸಮಯ ಇಲ್ಲ, ನನಗೆ 1 ಗಂಟೆ ಬೇಕಾಗಿತ್ತು. ಯಾಕೆಂದರೆ ಸಿದ್ಧಲಿಂಗ ಶಿವಾಚಾರ್ಯರ ಕುರಿತು ನಮ್ಮ ತಂದೆಯವರೊಂದು ಮಹತ್ ಪುರಾಣವನ್ನು ಬರೆದರು. ಹಾಗೆಯೇ ಸುಮಾರು ಸಿದ್ಧಲಿಂಗ ಮರಬದ ಗುಡೂರು ಶಿವಾಚಾರ್ಯರು ಕೂಡ ಒಂದು ಮಹಾಪುರಾಣವನ್ನು ಬರೆದರು. ವಾರ್ಧಕ ಷಟ್ಪದಿಯಲ್ಲಿ ಮತ್ತು ಭಾಮಿನಿ ಷಟ್ಪದಿಗಳಲ್ಲಿರ್ತಕ್ಕಂಥ ಅವರ ಗ್ರಂಥಗಳನ್ನು ಮತ್ತೆ ಅಧ್ಯಯನ ಮಾಡ್ಕೊಂಡು ಬಂದು ಇಲ್ಲಿ ನಾನು ಮಾತಾಡ್ಕೊಂಡು ಬೇಕಾಗಿತ್ತು. ಆದರೆ ಸಮಯ ಬಹಳ ಸಂಕೀರ್ಣವಾಗಿರ್ತಕ್ಕಂಥ ನಮ್ಮ ಸಿ.ವಿ. ಪಾಟೀಲ್ ಸರ್, ಈ ಸಭೆಯ ಧರ್ಮಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪ್ರೊಫೆಸರ್ ಅವರು ಒಂದಿಷ್ಟು ಮಾತಾಡಿ ಮುಂದೆ ಯಾವತ್ತಾದರೂ ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇದ್ದರು. ಆ ಕಾರಣಕ್ಕಾಗಿ ಸಮಯ ಈಗಾಗಲೇ ತುಂಬ ಹತ್ತಿರಕ್ಕೆ ಬಂದಿದೆ. ಇಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಸಿದ್ಧಲಿಂಗ ಶಿವಾಚಾರ್ಯರವರಿಗೂ ಹಾಗೆ ಪರಮ ಪೂಜ್ಯ ಈ ಸನ್ನಿಧಾನವನ್ನು ಧರ್ಮ ಪಾವನ ಸನ್ನಿಧಾನವನ್ನು ಕರುಣಿಸ್ತಕ್ಕಂಥ
ಇಂದಿನ ಜಗದ್ಗುರುಗಳವರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಪ್ರಣಾಮಗಳನ್ನು, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥವ್ರು ಅವರಿಗೆ ಮಹಾನ್ ಪ್ರಣಾಮಗಳನ್ನು ಸಲ್ಲಿಸಿ ಈ ಮುಂದೆ ಈ ಕಾರ್ಯಕ್ರಮ ನಡೆಯೋದಕ್ಕೆ ನಾನು ಅನುವು ಮಾಡಿಕೊಡ್ತಾ ಇದ್ದೀನಿ. ನಮಸ್ಕಾರ.